श्रीगुरुभ्यो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। तपोविद्याविरक्त्यादिसद्गुणोद्धाकरानहम् वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे हरिव्राट्चक्रवर्तिनम्। श्रीगुरुभ्यो नमः। लक्ष्मीनारायणचरणಕ್ಕೆ ಶರಣೆಂಬೆ ಪಕ್ಷಿವಾಹನ್ನಾಗಿರಗೂಬೆ ಪಕ್ಷಿವಾಹನ್ನಾಗಿರಗೂಬೆ ಅನುದೀನ ರಕ್ಷಿಸಲಿ ನಮ್ಮ ವಧುವರರ. ರೋಮ ರೋಮ ಕೂಪ ಕೋಟಿ ರೂಪಂಗಳ ನಿರ್ಮಿಸಿ ಗೋಪಾಲರ ತೆರಳಿಸಿದ ನಮ್ಮ ಶ್ರೀಕೃಷ್ಣನು ಮಕ್ಕಳ ಸೃಜಿಸುವ ಮಹಿಮೆ ಬಲ್ಲವರಿಗೆ ಸಲಹಲಿಕೆ. ಹಿಂದಿನಿಂದ ಹೇಳಿದ ಅಭಿಪ್ರಾಯವನ್ನ 50ನೇ ಪದ್ಯದಲ್ಲಿ ಇನ್ನೂ ಸಮರ್ಥವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಭಗವಂತನಿಗೆ ಯಾವುದೇ ಬಾಹ್ಯವಾದ ಮನುಷ್ಯರಂತೆ ಇರುವ ವಿಕಾರಗಳು ಇಲ್ಲ. ಸಾಮಾನ್ಯ ಋಷಿಮುನಿ ದೇವತೆಗಳಿಗೆ ಇಲ್ಲ ಅಂದಾಗ ಬ್ರಹ್ಮಾದಿ ಮಧ್ಯನಾದ ಬ್ರಹ್ಮಾದಿ ಸೃಷ್ಟಿಕರ್ತನಾದ ಪರಮಾತ್ಮನಿಗೆ ಯಾವುದೇ ರೀತಿಯಾದ ಇಂತಹ ಅಲ್ಪತೆಗಳನ್ನ ಹೇಳಬೇಡಿ. ಇದಕ್ಕೆ ಅನೇಕ ಮುಖವಾದ ಯುಕ್ತಿಗಳನ್ನ ಹಿಂದಿನ ಪದ್ಯಗಳಲ್ಲಿ ನಿರೂಪಣೆ ಮಾಡಿ 50ನೆಯ ಪದ್ಯದಲ್ಲಿ ಭಗವಂತ ತನ್ನ 4ನೇ ವಯಸ್ಸಿನಲ್ಲಿ ಒಂದು ಪ್ರಕರಣದಿಂದ ಎಂತಹ ಸೃಷ್ಟಿಯನ್ನು ಮಾಡಿದ್ದಾನೆ ನೀವೇ ಗಮನಿಸಿ. ಇಲ್ಲಿ ಯಾವುದೇ ಕಾಮದ ವಿಕಾರವಿಲ್ಲ, ಅದಕ್ಕೆ ಸಂಬಂಧಪಟ್ಟ ಉಪಾದಾನ ಕಾರಣದ ಪ್ರಾಕೃತ ವಸ್ತುಗಳಿಲ್ಲ, ಅಥವಾ ಅಂತಹ ಒಂದು
ವಸ್ತುವನ್ನು ನಿರ್ಮಾಣ ಮಾಡುವಂತಹ ಪ್ರಕೃತಿಯೂ ಇಲ್ಲ. ಈ ಒಂದು ಅದ್ಭುತವಾದ ಒಂದು ಆ ಭಗವಂತನ ವ್ಯಾಪಾರವನ್ನ ಅವನಿಗೆ ಕಾಮಕ್ರೋಧಗಳಿಲ್ಲ ಅನ್ನುವುದಕ್ಕೆ ಸಮರ್ಥನೆಯಾಗಿ ನೀಡುತ್ತಾ ಇದ್ದಾರೆ. ಆ ಈ ನಂದಗೋಕುಲದಲ್ಲಿ ಗೊಲ್ಲರೆಲ್ಲ ಹಳ್ಳಿ ಹೊಲ ಮನೆಗಳನ್ನು ಮಾಡಿಕೊಂಡು ದನಗಾಹಿಗಳಾಗಿ ಕಾಲ ಕಳೀತಾ ಇದ್ರು. ಆದರೆ ಆ ನಂದಗೋಕುಲದ ಪರಿಸರ ಒಂದು ದೊಡ್ಡ ಆಲದ ಮರ, ಅದರ ಸುತ್ತ ಎಲ್ಲ ಸಂಚಾರ ಮಾಡ್ತಾ ಇರುವಂತಹ ಕೃಷ್ಣನಿಗನಿಸುತ್ತೆ, ನಮ್ಮ ಗೋವುಗಳ ಸಮೃದ್ಧಿಗೆ ಈ ನಂದಗೋಕುಲ ಸಾಕಾಗ್ತಾ ಇಲ್ಲ. ಗೋವುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆ ಗೋವುಗಳ ಒಂದು ಸಂಚಾರ ಅಧಿಕವಾಗಿ ಪರಿಸರದಲ್ಲಾಗಿರೋದ್ರಿಂದ ನಡೆದಾಡಿದ ಹುಲ್ಲುಗಳ ಮೇಲೆ ಮತ್ತೆ ಮತ್ತೆ ಗೋವುಗಳು ನಡೆದಾಡಿ ಆ ಒಂದು ಹುಲ್ಲು ಗಾವಲು ಆ ಹುಳಿಯಾಗಿದೆ, ಹಳಸಿ ಹೋಗಿದೆ. ಗೋವುಗಳ ಮೂತ್ರ, ಗೋವುಗಳ ಗೋಮಯಗಳೆಲ್ಲ ಬಿದ್ದು ಒಂದು ತರ ಹುಳಿಯ ವಾಸನೆಯಿಂದ ಗೋವುಗಳಿಗೆ ಆ ಆಹಾರವನ್ನೇ ತಿನ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ನಿಬಿಡವಾದ ಒಂದು ಗೋವುಗಳ ಸಮರ್ಥ ಇರುವುದರಿಂದ ಅಲ್ಲಿ ಗೋವುಗಳಿಗೆ ಯೋಗ್ಯವಾದ ಆಹಾರದ ಲಾಭ ಆಗ್ತಾ ಇಲ್ಲ, ಗೋವುಗಳಿಗೆ ಹಾನಿ ಆಗ್ತಾ ಇದೆ. ಗೋವಿಂದನಾಗಿ ಬಂದ ಭಗವಂತ ಗೋವುಗಳಿಗೆ ಹಾನಿಯಾಗುವಂತಹ ಪ್ರದೇಶದಲ್ಲಿ ಇನ್ನ ವಾಸ ಮಾಡಬಾರದು ಅಂತ ನಿರ್ಣಯ ಮಾಡಿಕೊಳ್ತಾನೆ. ತನ್ನ ಅಭಿಪ್ರಾಯವನ್ನ ಬಂದು ನಂದರಾಜಾದಿಗಳಿಗೆ ಹೇಳ್ತಾನೆ, ಗೋಕುಲ ವಾಸಕ್ಕೆ ಯೋಗ್ಯವಾಗಿಲ್ಲ, ನಾವೆಲ್ಲ ವೃಂದಾವನದ ಪರಿಸರಕ್ಕೆ ಹೋಗೋಣ. ಯಾಕೆಂದ್ರೆ ಇಲ್ಲಿ ತುಂಬಾ ಜಾನುವಾರುಗಳಿಗೆ ಹಾನಿ ಆಗ್ತಾ ಇದೆ, ಅವುಗಳ ಸಮೃದ್ಧಿಗೆ ಕೊರತೆ ಇದೆ. ಆ ಪ್ರಕೃತಿಯಲ್ಲಿ ಅನೇಕ ಜನ ಕಟ್ಟಿಗೆ ಮಾರಾಟ ಮಾಡುವುದರಿಂದ ಪ್ರಕೃತಿ ನಾಶ ಆಗಿದೆ. ಇದೆಲ್ಲ ಅಂಶವನ್ನು ಹರಿವಂಶದಲ್ಲಿ ದಾಖಲಿಸ್ತಾನೆ ಕೃಷ್ಣ. ಪ್ರಕೃತಿ ವಂಚಕರು ಅನೇಕ ಮಂದಿ ಇದ್ದಾರೆ. ಇನ್ನೊಂದು ಪರಿಸರವೂ ಕೂಡ ತುಂಬಾ ಬೇಸಿಗೆ ಕಾಲ ಇತ್ಯಾದಿಗಳಿಂದ ಗಂಭೀರವಾಗಿದೆ. ಜೊತೆಗೆ ಗೋವುಗಳ ಸಂಖ್ಯೆ ಅಧಿಕವಾಗಿದೆ. ವಾಸಕ್ಕೆ ವಿಸ್ತಾರವಾದ ಭೂಮಿ ಇಲ್ಲ, ಸಮೃದ್ಧಿಗಳಿಲ್ಲ. ನಿಜವಾಗಿ ಗೋವುಗಳು ವಿಸ್ತಾರವಾದ ಮೈದಾನದಲ್ಲಿ ಸಂಚಾರ ಮಾಡಿಕೊಂಡಿದ್ರೆ ಆ ಒಂದು ಪ್ರತ್ಯಕ್ಷ ಭಾವ ನಾನು ಅನುಭವಿಸಿದ್ದೇನೆ. ಮೂಲತಃ ನಾವೆಲ್ಲ ಕೃಷಿಕರು. ನಮ್ಮ ಹೊಲದ ತುಂಬಾ ಕಾಂಗ್ರೆಸ್ ಗಿಡ ಬೆಳ್ಕೊಳ್ತಾ ಇತ್ತು. ಗೋವುಗಳ ಸಂಚಾರ ಮಾಡ್ಲಿಕ್ಕೆ ಬಿಟ್ಬಿಟ್ಟೆ ಆ ಪರಿಸರದಲ್ಲಿ ಒಂದು 3 ತಿಂಗಳು. ಇವತ್ತು ಒಂದೇ ಒಂದು ಕಾಂಗ್ರೆಸ್ ಬೀಜವೂ ಇಲ್ಲ, ಕಾಂಗ್ರೆಸ್ ಗಿಡವೂ ಇಲ್ಲ ಅಲ್ಲಿ. ಅಷ್ಟು ಚೆನ್ನಾಗಿ ನಿರ್ಮೂಲನ ಆಗಿದೆ. ಇದರಿಂದ ಆಮೇಲೆ ಒಂದು ವ್ಯಾಖ್ಯಾನ ಮಾಡಿಕೊಂಡೆ, ನಮ್ಮ ದೇಶವು ಹೀಗೆ ತುಂಬಾ ಕಮ್ಯುನಿಸ್ಟ್ಗಳೆಲ್ಲ ಆ ಪಕ್ಷದಲ್ಲಿದ್ದಾರೆ, ಚೆನ್ನಾಗಿ ಗೋವುಗಳು ಓಡಾಡುವ ವ್ಯವಸ್ಥೆ ಆಯ್ತು ನಮ್ಮ ಭಾರತ ದೇಶದಲ್ಲಿ ಅಂದ್ರೆ ಅಂತಹ ಒಂದು ಪಕ್ಷಗಳಿಗೂ ಅಸ್ತಿತ್ವವೇ ಇಲ್ಲ ಅಂತ ಆಗುತ್ತೆ. ಅದನ್ನು ಹೇಳಿಕ್ ಹೊರಟಿಲ್ಲ. ಪ್ರಧಾನವಾಗಿ ಏನಾಗಿದೆ ಅಂದ್ರೆ ಮಹಾಭಾರತದಲ್ಲಿ ಹೇಳ್ತಾರೆ, ಗೋವುಗಳ ರೋಮ ಬಿದ್ರೆ ಗರಿಕೆ ಬಿಟ್ಟು ಇನ್ಯಾವ ಬೆಳೆಗಳು ಅಲ್ಲಿ ಬರೋದಿಲ್ಲ ಅಂತ. ಅಂದ್ರೆ ಮರ ಗಿಡಗಳೆಲ್ಲ ಬೆಳೆದಿರುತ್ತೆ, ಅದು ಬಿಟ್ಟು ಗರಿಕೆಯಿಂದ ಕ್ಷುದ್ರ ಬಾಧೆಗಳು ಯಾವುದು ಬೆಳೆಯೋದಿಲ್ಲ ಅಂತ ಹೇಳಿದ್ದಾರೆ. ಗೋವುಗಳನ್ನ ಕೃಷಿಕರು ಯಾಕೆ ಸಾಕಬೇಕು ಅನ್ಲಿಕ್ಕೆ ಅದೊಂದು ತುಂಬಾ ದೊಡ್ಡ ಮಹಾಭಾರತದ ಉತ್ತರ. ಇದು ನನ್ನ ಅನುಭವ. ಇದು ಇವತ್ತು ನನ್ನ ಒಂದಷ್ಟು ಭೂಭಾಗಗಳೆಲ್ಲ ಗರಿಕೆಯಿಂದ ಸಮೃದ್ಧವಾಗಿದೆ. ಅಲ್ಲಿ ಸುಖವಾಗಿ ಗೋವುಗಳು ಸಂಚಾರ ಮಾಡ್ತಾ ಇದ್ದಾವೆ. ಇಂತಹ ಒಂದು ಅದ್ಭುತವಾದ ಸನ್ನಿವೇಶ ಮಹಾಭಾರತದಲ್ಲಿ ಹೇಳಿದ್ದನ್ನ ಅನುಭವಿಸಿ ನೋಡಿದ್ದೇನೆ. ಕೃಷ್ಣ ಏನ್ ಹೇಳಿದ ಅಂದ್ರೆ ಅವರಿಗೆಲ್ಲ ಗೋವುಗಳು ಓಡಾಡ್ತಾ ಇದ್ರೆ ಆ ಪರಿಸರವೇ ಸಮಗ್ರ ಹಸಿರಾಗಿ, ಇವತ್ತೆಲ್ಲ ಮನೆ ಮುಂದೆ ಒಂದು ಆ ಹುಲ್ಲುಗಾವಲನ್ನ ಬೆಳೆಸಲಿಕ್ಕೆ ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಮ್ಮ ಸಮಗ್ರ ಭೂ ಪ್ರದೇಶ ಗಿಡ ಮರಗಳಿರ್ಬೇಕು, ಹುಲ್ಲುಗಾವಲಿರ್ಬೇಕು. ಈ ತರ ಮಾಡಬೇಕು ಅಂದ್ರೆ ವಿಸ್ತಾರವಾದ ಭೂಮಿಯಲ್ಲಿ ಗೋವುಗಳು ಅಡ್ಡಾಡ್ಬೇಕು. ಅವುಗಳ ಗೋಮೂತ್ರ ಗೋಮಯಗಳ ಒಂದು ಪತನ ಏನಿದೆ ಅದು ಆ ಪರಿಸರದಲ್ಲಿ ಹಾನಿಕಾರಕವಾಗಿ ಕಾಣಬಾರದು. ವಿಶಾಲವಾದ ಒಂದು ಹಸುವಿಗೆ ಕನಿಷ್ಠ ಅರ್ಧ ಎಕರೆ ಭೂಭಾಗದಷ್ಟು ಜಾಗ ಇರಬೇಕು. ಈ ತರ ಅನ್ವೇಷಣೆಯನ್ನು ಮಾಡ್ತಾನೆ ಕೃಷ್ಣ. ಅವಾಗ ಏನಾಗುತ್ತೆ ಅಂದ್ರೆ ವಿಶಾಲವಾದ ಭೂಮಿಕೆಯಲ್ಲಿ ಮತ್ತೆ ಗೋವುಗಳು ಮೇಯುವಂತಹ ಪದ್ಧತಿಯನ್ನ ನೀವು ನೋಡಿದ್ದೀರೋ ಇಲ್ವೋ, ಅವುಗಳು ಈ ಕೃಷಿಕರು ಭತ್ತವನ್ನ ನಾಟಿ ಮಾಡಿಕೊಂಡು ಹೋಗ್ತಾರಲ್ವ, ಹಾಗೆ ಕ್ರಮವಾಗಿ ತಿಂದುಕೊಂಡು ಹೋಗುತ್ತೋ. ಒಟ್ಟೊಟ್ಟಿಗೆ ಎಲ್ಲೋ ಒಂದು ಹಸು ಇನ್ನೊಂದು ಹಸು ಸ್ವಾರ್ಥಿಯಾಗಿ ತಾನೊಬ್ಬನೇ ಕೋಣೆಯಲ್ಲಿ ಬೀಗ ಹಾಕೊಂಡು ತಿನ್ನುವುದು ಮನುಷ್ಯನ ಸ್ವಭಾವ ಇರಬಹುದು, ಕೆಲವು ಮನುಷ್ಯರ ಸ್ವಭಾವ.
ಆದ್ರೆ ಗೋವುಗಳೆಲ್ಲ ಒಟ್ಟೊಟ್ಟಿಗೆ ಮೇಯ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಎರಡು ಹಸುಗಳಿದ್ರೆ ಒಂದು ಹಸುವನ್ನ ನೀವು ಸ್ಥಳಾಂತರ ಮಾಡಿಬಿಟ್ರೆ ಇನ್ನೊಂದು ಗೋವು ಸೊರಗಿ ಹೋಗುತ್ತೆ. ಅದರ ಆಹಾರದ ಸಮೃದ್ಧಿಗೆ ಕೂಡಿ ತಿನ್ನುವಂತಹ ವ್ಯವಸ್ಥೆ. ಹಾಗೆ ಮೇಯ್ಕೊಂಡು ಮುಂದೆ ಹೋಗುತ್ತೆ ಹಸುಗಳು ತಿನ್ನುವ ಪದ್ಧತಿ. ಆಮೇಲೆ ಅಷ್ಟು ದೂರ ಹೋದ ಮೇಲೆ ಗೋವುಗಳು ಹಾಕಿದ ಪೈರಿನ ಭಾಗ ಬೇಗ ಸಮೃದ್ಧಿಯನ್ನು ಹೊಂದುತ್ತೆ. ಒಂದು ಅವುಗಳ ರೋಮಗಳಿಂದ ಪೈರು ಸಮೃದ್ಧಿ ಆಗುತ್ತೆ, ಮತ್ತೊಂದು ಅವುಗಳ ಹಾಕಿದ ಬಾಯಿಯ ಪ್ರಭಾವದಿಂದ ಪೈರುಗಳು ಬೇಗ ಹೊಸ ಚಿಗುರುಗಳ ಮೇಲೆ ಬರುತ್ತೆ. ದುರ್ಗಾದೇವಿಯ ಪ್ರಕೃತಿಯೇ ಅದಕ್ಕೆ ಅಭಿಮಾನಿಯಾಗಿದ್ದಾಳೆ. ಇದೆಲ್ಲ ಕೃಷ್ಣನ ಸೃಷ್ಟಿಯಲ್ಲಿರುವಂತಹ ವ್ಯವಸ್ಥೆ. ಅಂತಹ ಸೃಷ್ಟಿಯ ವ್ಯವಸ್ಥೆ ನಂದಗೋಕುಲದಲ್ಲಿ ಆಗ್ತಾ ಇಲ್ಲ. ನಾವೆಲ್ಲ ವೃಂದಾವನದ ಪರಿಸರಕ್ಕೆ ಹೋಗೋಣ. ವೃಂದಾವನದ ಪರಿಸರದಲ್ಲಿ 30-40 ವನಗಳಿದ್ದಾವೆ. ವಿಸ್ತಾರವಾದ ಭೂಮಿ ಇದೆ. ಅದು 300-400 ಎಕರೆಯಷ್ಟು ಪರಿಸರವನ್ನೆಲ್ಲ ವೃಂದಾವನ ಅಂತಾನೆ ಕರೀತಾರೆ. ಕಿಲೋಮೀಟರ್, ಎಕರೆ ಎಲ್ಲ ಕಿಲೋಮೀಟರ್ ಗಟ್ಲೆ, 150-200 ಕಿಲೋಮೀಟರ್ ವ್ಯಾಪ್ತಿಯನ್ನು ದಾಟುತ್ತೆ ಅದು ವೃಂದಾವನದ ಪರಿಸರ ಅನ್ನೋದು. ಇವತ್ತು ನಾವು ಹೋಗುವ ವೃಂದಾವನ ಒಂದು ಭಾಗ, ಆಮೇಲೆ ಮತ್ತೆ ಮುಂದೆ ವೃಂದಾವನ ಇದೆ. ಗೋವರ್ಧನ ಬೆಟ್ಟದ ಆಸುಪಾಸಲೆಲ್ಲ ಅದನ್ನ ವೃಂದಾವನ ಅಂತಾನೆ ಕರೀತಾರೆ. ಅನೇಕ ವನಗಳ ಸಮಷ್ಟಿ ಇದೆ ಅಲ್ಲಿ. ಅಲ್ಲಿ ಹೋಗಿ ಅಧ್ಯಯನ ಮಾಡಿದವರಿಗೆ ಅರ್ಥವಾಗುತ್ತೆ. ಅಂತಹ ಒಂದು ಅದ್ಭುತವಾದ ಪರಿಸರದಲ್ಲಿ ಒಂದೊಂದು ಗೋಕುಲವನ್ನ ನಿರ್ಮಾಣ ಮಾಡಬೇಕು. ಈಗ ಒಂದೇ ಗೋಕುಲ ಇದೆ, ಅಂತಹದ್ದು ವೃಂದಾವನ ಪರಿಸರದಲ್ಲಿ ಅನೇಕ ಗೋಕುಲವನ್ನ ಅರ್ಧಚಂದ್ರಾಕಾರದಲ್ಲಿ ಅದಕ್ಕೆಲ್ಲ ಡ್ರಾಯಿಂಗ್ ಬರೆಯುವುದು, ಹೇಗೆ ಮನೆಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋದು, ಆ ಸ್ಕೆಚ್ ಹಾಕೋದು ಎಲ್ಲ ಕೃಷ್ಣನದ್ದೇ ಉಪಾಯಗಳು. ಅರ್ಧಚಂದ್ರಾಕೃತಿಯಲ್ಲಿ ಮನೆಗಳನ್ನ ಕಟ್ಟಬೇಕು, ಲೈನ್ ಆಗಿ ಇರಬೇಕು ಆ ಮನೆಗಳು. ಅರ್ಧಚಂದ್ರಾಕೃತಿಯ ಓಣಿಗಳು, ಸ್ಟ್ರೈಟ್ ಕ್ರಾಸ್ ರೋಡ್ಗಳಲ್ಲ, ಅರ್ಧಚಂದ್ರಾಕೃತಿಯ ಕ್ರಾಸ್ ರೋಡ್ಗಳು. ಅದರ ಮುಂಭಾಗದಲ್ಲಿ ಗೋವುಗಳು ಕಾಣುವಂತೆ ಇರಬೇಕು, ಹಿಂಭಾಗದಲ್ಲಿ ಗೋಮಾಳ ಇರಬೇಕು. ಈ ತರ ಒಂದು ವ್ಯವಸ್ಥೆಗಳಿಂದ ಅನೇಕ ಹಳ್ಳಿಗಳನ್ನ ಕೃಷ್ಣ ನಿರ್ಮಾಣ ಮಾಡಬೇಕು ಅಂತ ಆಲೋಚನೆ ಮಾಡಿ ನಂದರಾಜನಿಗೆ ಹೇಳೋಕ್ಕಿಂತ ಮೊದಲೇ ಕೃಷ್ಣ ಮತ್ತೆ ಬಲರಾಮರು ವೃಂದಾವನದ ಪರಿಸರಕ್ಕೆ ಹೋಗಿ ಪರಿಸರವನ್ನ ವೀಕ್ಷಣೆ ಮಾಡಿ ಬರ್ತಾರೆ. ಅವನು ಸರ್ವಜ್ಞ, ವಿಶ್ವದಶ್ಚಕ್ಷು ಆದ್ರೂ ಕೂಡ ಲೋಕದ ಮರ್ಯಾದೆಯನ್ನ ಒಂದು ಅನುಸರಿಸಿದ್ದಾನೆ. ಎಲ್ಲ ಕಡೆ ಆ ಪರಿಸರವನ್ನು ನೋಡಿಕೊಂಡು ಬಂದು ಯಾವ ವನಗಳಲ್ಲಿ ಎಷ್ಟೆಷ್ಟು ಹಳ್ಳಿಗಳನ್ನ ಅದರ ಪಕ್ಕದಲ್ಲಿ ನಿರ್ಮಾಣ ಮಾಡಬಹುದು, ಎಷ್ಟೆಷ್ಟು ಗೋವುಗಳಲ್ಲಿ ಸಂಚಾರ ಮಾಡಬಹುದು ಅಂತ ಒಂದು ದೊಡ್ಡ ಒಂದು ಮಾನಸಿಕವಾದ ಲೆಕ್ಕಾಚಾರವನ್ನ 3.5 ವರ್ಷದಲ್ಲಿ ಹಾಕಿಕೊಂಡು ಬಂದು ನಂದರಾಜನಿಗೆ ಹೇಳ್ತಾನೆ, ಅಪ್ಪ ಅಲ್ಲಿಗೆ ಹೋಗೋದ್ರಿಂದ ತುಂಬಾ ಲಾಭ ಇದೆ ಗೋವುಗಳಿಗೆ, ಹೈನು ಸಮೃದ್ಧಿ ಆಗುತ್ತೆ. ನಮ್ಮಲ್ಲಿ ಇರುವಂತಹ ಇದು ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳ ವ್ಯವಸ್ಥೆಗಳು ನಮ್ಮ ರಾಷ್ಟ್ರೀಕರಣ ಮಾಡಬಹುದು. ಎಲ್ಲ ಕಡೆಗೂ ವ್ಯಾಪಕವಾಗಿ ಅದರ ಮಾರಾಟದ ವ್ಯವಸ್ಥೆಯನ್ನು ಮಾಡಬಹುದು. ಇಂತಹ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳನ್ನ ಮಾಡ್ತಾನೆ 3.5 ವರ್ಷ ಕೃಷ್ಣ ಪರಮಾತ್ಮನಿಗೆ. ಅದರ ಜೊತೆಗೆ ಗೋವುಗಳ ಸಮೃದ್ಧಿ ಆಯ್ತು ಅಂದ್ರೆ ನಮ್ಮ ದೇಶದಲ್ಲಿ ಧರ್ಮ ಸಮೃದ್ಧಿ ಆಗುತ್ತೆ. ಅದರ ಜೊತೆಗೆ ಅದರ ಸೇವಕರಲ್ಲಿ ಒಂದು ಮನೋಭಾವಗಳು ಕೂಡ ಅತ್ಯಂತ ಪ್ರಾಮಾಣಿಕವಾಗಿರುತ್ತೆ. ಒಂದು ಪ್ರಸಿದ್ಧವಾದ ಮಾತು, ಬೆಟ್ಟದ ತಪ್ಪಲಲ್ಲಿ ವಾಸ ಮಾಡು ಅಥವಾ ಗೋವುಗಳ ಜೊತೆಗೆ ವಾಸ ಮಾಡು ಅಂತ. ಯಾರು ಬೆಟ್ಟದ ಕಣಿವೆಗಳಲ್ಲಿ ವಾಸ ಮಾಡ್ತಾರೆ, ಗೋವುಗಳ ನಡುವೆ ವಾಸ ಮಾಡ್ತಾರೆ, ಅವರು ಬಹುತೇಕ ಪ್ರಾಮಾಣಿಕರಾಗಿ ಬದುಕಿರ್ತಾರೆ ಅಂತ ಒಂದು ನಿಯಮ. ಹೆಚ್ಚೆಸ್ಸು ಜರ್ಸಿ ಈ ಹಸುಗಳನ್ನ ಇಟ್ಟುಕೊಂಡು ಹೈನುಗಾರಿಕೆ ಮಾಡಿ ಒಂದು ದೊಡ್ಡ ಹಾಲಿನ ಮಾರಾಟದ ಬಿಸಿನೆಸ್ ಇದೆ. ಅದರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ನಾಟಿ ಹಸುಗಳನ್ನ ಪರಿಪಾಲನೆ ಮಾಡುವ, ಉಳುಮೆಯನ್ನ ಮಾಡುವ ಕೃಷಿಕಾಯದ ಗೋಪಾಲಕರಲ್ಲಿ ಒಂದು ನೈಜವಾದ ಪ್ರಾಮಾಣಿಕತನ ಇರುತ್ತೆ. ಇವತ್ತು ಕಾಲಗರ್ಭದಲ್ಲಿ ಕಡಿಮೆ ಆಗ್ತಾ ಇದೆ ಹೊರತು ಇಲ್ಲ ಅಂತ ಹೇಳುವಂತೆ ಇಲ್ಲ. ಆಮೇಲೆ ಬೆಟ್ಟದ ಪ್ರದೇಶಗಳಲ್ಲಿಯೂ ಕೂಡ ವಾಸ ಮಾಡುವಂತಹ ವ್ಯಕ್ತಿಗಳಿಗೆ ಆ ಪರಿಸರ ಒಂದು ನೈಜವಾದ ಬದುಕಿನ ಪದ್ಧತಿಯನ್ನು ಹೇಳಿಕೊಡುತ್ತೆ, ಪ್ರಾಮಾಣಿಕತೆಯನ್ನು ಬೋಧಿಸುತ್ತೆ. ಪ್ರಕೃತಿ, ಗಿಡ, ಮರಗಳೆಲ್ಲ ತುಂಬಾ ಪ್ರಾಮಾಣಿಕವಾದ, ಯಾಕಂದ್ರೆ ಅವುಗಳ ಜೀವನದಲ್ಲಿ ಅಪ್ರಾಮಾಣಿಕ ಸಂಗತಿಗಳೇ ಇಲ್ಲ. ಕಾಲದಲ್ಲಿ ಹೂ ಬಿಡುತ್ತೆ, ಹಣ್ಣು ಬಿಡುತ್ತೆ. ಅಂತಹ ಸಜ್ಜನರಾದ ಗಿಡ ಮರಗಳ ಸಂಘದಿಂದ ನಮ್ಮಲ್ಲೂ ಅಂತಹ ಸಜ್ಜನಿಕೆ, ಗಿಡ ಮರಗಳನ್ನ ನೋಡ್ತಾ ನಮ್ಮ ಪ್ರಾಮಾಣಿಕತನ ಹೆಚ್ಚು ವ್ಯಾಪಕವಾಗಿ ಬೆಳೆಯುತ್ತೆ. ಈ ಕಾರಣದಿಂದಲೇ ಪ್ರಾಚೀನರೆಲ್ಲ ಒಂದು ವೃದ್ಧಾಪ್ಯದಲ್ಲಿ ಏನೋ ನಮ್ಮ ಬದುಕಿಗಾಗಿ ಸ್ವಲ್ಪ ಸುಳ್ಳು ಹೇಳಿಕೊಂಡು ಜೀವನ ಮಾಡಬಹುದು ಅಂತ ಇದೆ. ಹೆಂಡತಿ ಮಕ್ಕಳಿಗಾಗಿ ಸ್ವಲ್ಪ ಅನಿವಾರ್ಯದ ಸುಳ್ಳು ಸತ್ಯಗಳ ಜೀವನದ ನಡುವೆ ಸಾಗುತ್ತೆ. ಕೊನೆ ಕಾಲದಲ್ಲಿ ಸತ್ಯದ ಜೀವನವೇ ನನ್ನ ಬದುಕಿನ ಆಸ್ತಿ ಆಗ್ಬೇಕು. ಯಾಕೆಂದ್ರೆ ಈಗೇನು ಹೆಂಡತಿ ಮಕ್ಕಳನ್ನು ಸಾಕಬೇಕಾಗಿಲ್ಲ, ಒಂದು ಜೀವನ ನಡೀತಾ ಒಂದು ಆಹಾರದ ವ್ಯವಸ್ಥೆ ಒಂದು ಸಾಗಬೇಕು ಅಂತ ಕಾಡಿಗೆ ಹೋಗ್ತಾ ಇದ್ರು. ಯಾಕೆಂದ್ರೆ ಗಿಡ ಮರಗಳ ಜೊತೆಗೆ ಪ್ರಾಮಾಣಿಕವಾಗಿ ಬದುಕೋಣ ಅನ್ನುವ ಭಾವಗಳಿತ್ತು. ಇದನ್ನೆಲ್ಲ ಆವಾಹನೆ ಮಾಡಿಕೊಂಡು ಕೃಷ್ಣ ಹೇಳ್ತಾನೆ, ಒಂದು ಪ್ರಾಮಾಣಿಕ ಬದುಕು.
ಇನ್ನೊಂದು ಪಶುಗಳಿಗೆ ಸಮೃದ್ಧಿ, ಇನ್ನೊಂದು ನಮ್ಮ ವಿತ್ತ ವೈಭವಗಳು, ಅಂದ್ರೆ ಆ ಅರ್ಥಶಾಸ್ತ್ರದ ಡೆವಲಪ್ಮೆಂಟ್ಸ್ ಆಗುತ್ತೆ ಅಲ್ಲಿಗೆ ಹೋಗುವುದರಿಂದ. ಆ ಇನ್ನು ನಮ್ಮ ಮನಸ್ಸಿಗೆ ಎಲ್ಲದಕ್ಕಿಂತ ಹೆಚ್ಚು ಪ್ರಾಮಾಣಿಕತನ, ನೆಮ್ಮದಿಗಳು ಬರುತ್ತೆ. ಅದರ ಜೊತೆಗೆ ಅಲ್ಲಿ ಯಾವ ಕಂಸನ ಭೃತ್ಯರಿದ್ದಾರೆ ಅವರ ಉಪದ್ರವಗಳನ್ನೆಲ್ಲ ಅಲ್ಲಿ ನಿರ್ನಾಮ ಮಾಡಬಹುದು, ಅಲ್ಲಿರುವ ಪ್ರಕೃತಿಯಲ್ಲಿ ಆಗುವಂತಹ ಅನ್ಯಾಯಗಳನ್ನ ಹತ್ತಿಕ್ಕಬಹುದು. ಹೀಗೆ ಅನೇಕ ಉದ್ದೇಶಗಳಿದೆ. ಸರ್ವಶಕ್ತನಾದ ಭಗವಂತನಲ್ಲಿ 3.5 ವರ್ಷದ ಬಾಲಕನಾಗಿದ್ದಾಗ ಇಷ್ಟು ಅಭಿಪ್ರಾಯಗಳನ್ನ ಅವರ ಪಾಲಿಗೆ ತಿಳಿಸಿದ. ಅಷ್ಟು ಅಭಿಪ್ರಾಯಗಳನ್ನ ತಿಳಿಸಿದಾಗ ನಂದರಾಜಾದಿಗಳೆಲ್ಲ ಅದನ್ನ ಒಮ್ಮೆಲೆ ಸಮ್ಮತಿಸಲಿಲ್ಲ. ಅಯ್ಯೋ ಇವನೇನು ದಡ್ಡ, ಇವನ ಮಾತನ್ನು ನಾವು ಯಾಕೆ ಕೇಳಬೇಕು, ಇವನೊಬ್ಬ ನಮ್ಮಂತೆ ಸಾಮಾನ್ಯ ಅಂತ ಭಾವಿಸಿಕೊಂಡು ಅವರೆಲ್ಲ ಉದಾಸೀನವನ್ನ ಮಾಡಿದ್ರು. ಅಂತಹ ಪ್ರಸಂಗದಲ್ಲಿ ಕೃಷ್ಣ ತನ್ನ ನಿರ್ಣಯ ಯಾವತ್ತೂ ತಪ್ಪಾಗಬಾರದು, ಭಗವಂತನ ನಿರ್ಣಯಕ್ಕೆ ಯಾವತ್ತೂ ಅಪಸ್ವರ ಬರಬಾರದು. ಅವನ ಸಂಕಲ್ಪ ಏನಿದೆಯೋ ಅದು ಮಾತ್ರ ನಡೆಯುತ್ತೆ. ಹಾಗಾಗಿ ಅವನೊಬ್ಬ ಸತ್ಯ ಸಂಕಲ್ಪ, ನಾವೆಲ್ಲ ಭ್ರಷ್ಟ ಸಂಕಲ್ಪರು. ನಾವು ಸಂಕಲ್ಪ ಮಾಡಿ ಅದು ಮುಗಿಯೋದ್ರೊಳಗಡೆ ಸಂಕಲ್ಪವೇ ನಿಂತು ಹೋಗಿರುತ್ತೆ. ಅಂಥ ಅವ್ಯವಸ್ಥೆಯ ಮಂದಿ ನಾವೆಲ್ಲಿ ನಿತ್ಯವೂ ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳನ್ನು ವ್ಯವಸ್ಥಿತವಾಗಿ ಮಾಡುವ ಸತ್ಯ ಸಂಕಲ್ಪನಾದ ಭಗವಂತನಲ್ಲಿ. ಆಗ ಸತ್ಯ ಸಂಕಲ್ಪನ ಅರ್ಥೀಯ ಸೃಷ್ಟಿ ಹೇಗಿದ್ದು ಅಂತ ಹಿಂದೆ ಹೇಳಿದ್ದಾರೆ. ಅಂತ ಭಗವಂತ ಒಂದು ಪವಾಡವನ್ನ ಮಾಡಿದ. ತನ್ನ ರೋಮಕೂಪಗಳಿಂದ ಕೋಟಿ ಕೋಟಿ ಮೃಗಗಳನ್ನ ಸೃಷ್ಟಿ ಮಾಡಿದ. ಕೂಪ ಕೋಟಿ ಮೃಗಗಳ ನಿರ್ಮಿಸಿ ಗೋಪಾಲಕರ ತೆರಳಿಸಿದ. ಒಂದೊಂದು ಮನೆಗೆ ಸಸಜ್ಜ ರೋಮಕೂಪೇಭ್ಯ ಋಕಾಂ ವ್ಯಾಘ್ರ ಸಮಾಂಬಲೆ ಅಂತ ಒಂದೊಂದು ತೋಳಗಳು ಕೂಡ ಒಂದೊಂದು ಹುಲಿಗಳಂತೆ ಇದ್ದಂತೆ. ಅಂತ ಹುಲಿ ಸದೃಶವಾದ, ವ್ಯಾಘ್ರ ಸದೃಶವಾದ ತೋಳಗಳನ್ನು ಕಂಡು ಮನೆ ಒಳಗಡೆ ಬರುತ್ತೆ, ಹೆದರಿಸುತ್ತೆ. ಆ ತೋಳಗಳನ್ನೇ ಕಂಡು ದಾರಿ ಬಿಡ್ತೇವೆ ಅಂತ ಮನೆ ಬಿಟ್ಟು ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ರಂತೆ. ಕೆಲವೊಂದು ಆ ನಿಯಮ ಇದೆ. ಮನೆಗೆ ನಾಯಿ ನುಗ್ಗಿದ್ರೆ ಒಂದಷ್ಟು ಶಾಂತಿ ಮಾಡಬೇಕು. ಆ ಶಪಕಿ ನುಗ್ಗಿದ್ರು ಕೂಡ ಅನೇಕ ರೀತಿ ಚೋರ ಶಾಂತಿ ಅಂತ ಇದೆ. ಮನೆಗೆ ಕಳ್ಳರು ನುಗ್ಗಿದ್ರೆ ಶಾಂತಿ ಮಾಡಬೇಕು, ಮನೆ ಒಳಗೆ ನಾಯಿ ಓಡಾಡಿದ್ರೆ ಶಾಂತಿ ಮಾಡಬೇಕು, ಬೆಕ್ಕು ತುಂಬಾ ಸಂಚಾರ ಮಾಡಿದ್ರೆ ಅಂತಂತ ಜಾಗ ಅಶುದ್ಧಿ ಆಗುತ್ತೆ ಅಂತ ಇದೆ. ಇವತ್ತು ಅವುಗಳು ನಮ್ಮ ಮನೆಯಲ್ಲಿ ತುಂಬಾ ಪ್ರೀತಿಯ ಮಕ್ಕಳಂತೆ ನಾವು ಸಾಕ್ತಾ ಇದ್ದೇವೆ. ಮನೆ ಒಳಗಡೆಗೆ ಯಾವುದು ಬೀದಿಯಲ್ಲಿ ಇರಬೇಕು ಅವೆಲ್ಲ ಮನೆ ಒಳಗಡೆ ಬಂದಿವೆ. ಮನೆಯಲ್ಲಿ ವಾಸ ಮಾಡಬೇಕಾದವರೆಲ್ಲ ಬೀದಿಲಿ ಬೀಳ್ತಾ ಇದ್ದಾರೆ. ಮನೆಯಲ್ಲಿ ವಾಸ ಮಾಡಬೇಕಾದವರು ತಂದೆ ತಾಯಿಗಳು, ಅವರೆಲ್ಲ ವೃದ್ಧಾಶ್ರಮದ ಬೀದಿಗೆ ಹೋಗ್ತಾ ಇದ್ದಾರೆ. ಇನ್ನ ನಾಯಿ ಬೆಕ್ಕುಗಳೆಲ್ಲ ಬೀದಿಯಲ್ಲಿ ಇರಬೇಕು, ಅವುಗಳೆಲ್ಲ ಮನೆ ಒಳಗಡೆ ಬರ್ತಾ ಇದೆ. ಇದೇ ಕಲಿಯ ವ್ಯಾಪಾರಗಳು ಅಂತಂದ್ರೆ. ಈ ರೀತಿಯಾದ ಅವ್ಯವಸ್ಥೆಗಳು ಆಗಬಾರದು ಅಂತ ಹೇಳಿದ್ದಾರೆ. ಅದರಲ್ಲಿಯೂ ಕೂಡ ಇನ್ನೂ ಹೇಳಿದ್ದಾರೆ, ಕಾಳಿಂಗ ಸರ್ಪ ಮನೆ ಒಳಗಡೆ ಬಂದ್ರೆ ಅಪಮೃತ್ಯು ಸೂಚನೆ, ಪಾರಿವಾಳಗಳು ಬಂದು ಮೊಟ್ಟೆ ಇಟ್ರೆ ಅದು ಅಪಮೃತ್ಯು ಸೂಚನೆ. ಹಾಗೆ ತೋಳಗಳು ಮನೆ ಒಳಗಡೆ ಬಂದ್ರೆ ಮನೆಯನ್ನ ಬಿಟ್ಟೇ ಹೋಗಬೇಕು ಅಂತ ಧರ್ಮಶಾಸ್ತ್ರದಲ್ಲಿ ಇದೆ. ಹಾಗಾಗಿ ಕೃಷ್ಣ ಏನ್ ಮಾಡಿದ, ತಾನು ತೋಳಿನ ರೂಪದಲ್ಲಿ ಬಂದ. ಕೃಷ್ಣನೇ ತೋಳಾಗಿ ಬಂದಿದ್ದಾನೆ ಅಂದ್ರೆ ಯಾರು ಮನೆ ಬಿಡ್ತಿರ್ಲಿಲ್ಲ, ಯಾರಿಗೂ ಹಾನಿಕಾರಕನಾಗಿ ಬಂದೇ ಇಲ್ಲ ದೇವರು. ತೋಳಿನ ಆಕಾರದಿಂದ ಚಿನ್ಮಯನಾಗಿ ಹೆದರಿಸಿದ ಭಗವಂತ. ಅದಕ್ಕೆ ಭಾಗವತ ಹರಿವಂಶಗಳಲ್ಲಿ ಹೇಳ್ತಾರೆ, ಆ ತೋಳುಗಳಲ್ಲಿ ಶ್ರೀವತ್ಸ ಚಿಹ್ನೆಗಳಿತ್ತಂತೆ, ಶಂಖಚಕ್ರಗಳ ಚಿಹ್ನೆಗಳಿತ್ತು ಅಂತ ವರ್ಣನೆ ಮಾಡಿದ್ದಾರೆ. ಅಂಥ ನಯನ ಮನೋಹರವಾದ ಮನೋಜ್ಞವಾದ ತೋಳಗಳವು. ಆ ತೋಳಗಳ ಬಗ್ಗೆ ವಿಶೇಷವಾಗಿ ಈ ರೀತಿಯಾದ ವರ್ಣನೆಗಳನ್ನ ಮಾಡಿದ್ದಾರೆ. ಅಂದ್ರೆ ಶಂಖಚಕ್ರಗಳ ಲಾಂಛನವನ್ನ ವಿಶೇಷವಾಗಿ ತೋರಿಸಿಕೊಟ್ಟಿದ್ದಾರೆ, ಭಗವಂತ ತೋರಿಸಿಕೊಟ್ಟಿದ್ದಾನೆ. ಈಗ ಪ್ರಕೃತ ನಾವು ಹೇಳ್ತಾ ಇರುವಂತಹ ಅಭಿಪ್ರಾಯಕ್ಕೆ ಸಮ್ಮತವಾಗುವ ಭಾವ ಏನು ಅಂದ್ರೆ, ಭಗವಂತ ಸತ್ಯ ಸಂಕಲ್ಪ. ಅವನು ಇಚ್ಛಾ ಮಾತ್ರದಿಂದ ಸೃಷ್ಟಿ ಮಾಡ್ತಾನೆ ಹೊರತು ಅವನಿಗೆ ದೇಹದ ಪ್ರಕೃತಿಯ ವಿಕಾರಗಳಿಲ್ಲ, ಕಾಮದ ವಿಕಾರಗಳಿಲ್ಲ, ಹೆಣ್ಣಿನ ಮೋಹಗಳಿಲ್ಲ. ಅವನ ಸೃಷ್ಟಿ ಎನ್ನುವುದು ಇಷ್ಟು ಜನ ಮಕ್ಕಳು ಬೇಕು ಅಂತ ಬಯಸ್ತಾ ಇದ್ದಾರೆ, ಸೃಷ್ಟಿ ಆಗ್ಲಿ, ಅವರಿಗೆಲ್ಲ ಒಳ್ಳೇದಾಗ್ಲಿ ಅಂತಾನೆ. ನಾನು ಮೊನ್ನೆ ಒಂದು ದೃಷ್ಟಾಂತ ಕೊಟ್ಟೆ. ಒಬ್ಬ ನಿರ್ಮಲ ಭಾವದ ಯತಿಗಳ ಬಳಿ ನಮಗೆ ಸಂತಾನ ಇಲ್ಲ, ಮಕ್ಕಳಾಗ್ಲಿ ಅಂದ್ರೆ ಅವರು ಎಷ್ಟು ನಿರ್ಮಲ ಭಾವದಿಂದ ಆ ಮಂತ್ರಾಕ್ಷಿದಿನ ಕೊಡ್ತಾರೆ, ಅವರ ಅನುಗ್ರಹದಿಂದ ಅಂತಹ ಮಕ್ಕಳುಗಳ ಆಗ್ತಾರೆ. ಅಲ್ಲಿ ಅವರಲ್ಲಿ ಯಾವುದೇ ಕಾಮದ ವಿಕಾರಗಳನ್ನ ಮಂತ್ರಜ್ಞರಾದ ಯತಿಗಳಲ್ಲಿ ಹೇಗೆ ಹೇಳುವುದಿಲ್ಲ, ಪರಮಾತ್ಮನ ವಿಷಯದಲ್ಲಿ ಅಪ್ರಾಕೃತ ವಿಗ್ರಹನಾದ ಪರಮಾತ್ಮನಿಗೆ, ಸ್ವರಮಣನಾದ ಪರಮಾತ್ಮನಿಗೆ, ಯಾವ ಹೆಣ್ಣುಗಳ ಅಪೇಕ್ಷೆ ಇಲ್ಲದ ಪರಮಾತ್ಮನಿಗೆ ಅಂತಹ ದೋಷಗಳನ್ನ ಹೇಳಬೇಡಿ. ಅಲ್ಲ, ಅವನ ಕಾಮ ವಿಕಾರವಿಲ್ಲದೆ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಆಗುತ್ತಾ ಅಂದ್ರೆ ನೋಡಿ ಆಗುತ್ತೆ. ತನ್ನ ದೇಹದಿಂದಲೇ ರೋಮಕೂಪಗಳಿಂದ ಕೋಟಿ ಕೋಟಿ ಋಖಗಳನ್ನ ಸೃಷ್ಟಿ ಮಾಡಿದ್ದಾನೆ. ಗೋಪಾಲಕರಣ ಕ್ಷಣದಲ್ಲಿಯೇ ಮನೆ ಬಿಡಿಸಿ ಹೊರಡಿಸಿದ್ದಾನೆ, ಬೃಂದಾವನದ ಪರಿಸರಕ್ಕೆ ಹೋಗುವಂತೆ ಮಾಡಿದ್ದಾನೆ.
ಆದ್ರಿಂದ ಈ ತರ ವ್ಯಾಪಾರ ಎಲ್ಲ ಮಾಡುವ ನಮ್ಮ ದೇವರಿಗೆ ಮಕ್ಕಳನ್ನ ಸೃಷ್ಟಿ ಮಾಡುವ ಮಹಿಮೆ ಬಲ್ಲವರನ್ನೆಲ್ಲ ಕಾಪಾಡ್ಲಿಕ್ಕೋಸ್ಕರ ನಡೆಯುತ್ತೆ ಹೊರತು ಅಂದ್ರೇನು, ಮಕ್ಕಳನ್ನ ಸೃಷ್ಟಿಸುವ ಮಹಿಮೆ ಸರಿಯಾಗಿ ತಿಳಿದವರಿಗೆ ಉದ್ಧಾರವಾಗ್ಲಿಕ್ಕೆ. ಅಬ್ಬಾ, ಎಲ್ಲಿ ದೇವರ ಮಹಿಮೆ ಅದ್ಭುತ ಅಂತ ತಿಳಿಬೇಕು ಅಲ್ಲೇ ಕಾಮವಾಸನೆ ಅಂತ ಹೇಳಿಬಿಟ್ರೆ. ಆದ್ರಿಂದ ಕೃಷ್ಣ ಹೇಳ್ತಾನೆ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ನನ್ನ ಜನ್ಮ ಕರ್ಮಗಳ ಬಗ್ಗೆ ಸರಿಯಾದ ತತ್ವಜ್ಞಾನವನ್ನು ಹೊಂದಬೇಕು ನೀವು. ಜನ್ಮ ಕರ್ಮಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ, ಯಥಾರ್ಥವಾಗಿ ಜನನ ಮರಣಗಳ ಬಗ್ಗೆ ಅಂದ್ರೇನು, ನನ್ನ ಜನ್ಮ ಅಂದ್ರೆ ಏನು, ನನ್ನ ಕರ್ಮಗಳು ಅಂದ್ರೆ ಏನು, ಲೋಕ ವಿಲಕ್ಷಣವಾದ ಪ್ರಾದುರ್ಭಾವವನ್ನ ಭಗವಂತನಿಗೆ ಹೇಳ್ತಾರೆ. ಅವನಿಗೆ ಯಾವುದೇ ರೀತಿಯಾದ ಕರ್ಮದ ಸಂಬಂಧಗಳಿಲ್ಲ, ಯಾವುದೇ ಕಾಮದ ವಿಕಾರಗಳಿಲ್ಲ. ಇದನ್ನ ಯಾರು ಸರಿಯಾಗಿ ತಿಳ್ಕೊಳ್ತಾರೋ ಅವರಿಗೆ ಜನನ ಮರಣಗಳಿಂದ ಬಿಡುಗಡೆ ಅಂತ ಭಗವಂತ ಹೇಳಿದ್ದಾನೆ. ಯಾವ ಅಭಿಪ್ರಾಯಗಳನ್ನ ತಿಳಿದು ಜನನ ಮರಣಗಳಿಂದ ಬಿಡುಗಡೆಯನ್ನು ಪಡೆಯಬೇಕೋ ಆ ಬಂಧನಕ್ಕೆ ಕಾರಣವಾಗುವಂತೆ ಚಿಂತನೆ ಮಾಡಿಬಿಟ್ರೆ ತುಂಬಾ ಅನರ್ಥದ ದಾರಿಯಲ್ಲಿ ಸಾಗುತ್ತೇವೆ ಅಂತ ಅರ್ಥ. ಆದ್ರಿಂದ ಮಧ್ವಾಚಾರ್ಯ ಹೇಳ್ತಾರೆ, ಯಾವುದೇ ತತ್ವವನ್ನ ದೇವರ ಬಗ್ಗೆ ತಿಳಿಬೇಕಾದ್ರೆ ಸರ್ವಜ್ಞರಾಗಿರ್ಬೇಕು. ಸರ್ವಜ್ಞನಾದ ನಾನೇ ಹೇಳ್ತಾ ಇದ್ದೀನಿ, ಸರಿಯಾಗಿ ತಿಳ್ಕೊಳ್ಳಿ ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ. ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥಃ. ಆ ಭಗವತ್ ತತ್ವವನ್ನು ತಿಳಿಬೇಕು ಸರಿಯಾಗಿ ಅಂದ್ರೆ ಸರ್ವಜ್ಞನಾಗಿರ್ಬೇಕು. ನಾವ್ಯಾರು ಸರ್ವಜ್ಞರಲ್ಲ, ಆದರೆ ಸರ್ವಜ್ಞರಾಗಿರುವಂತಹ ಶ್ರೀಮದ್ ಆಚಾರ್ಯರ ಮಾತುಗಳನ್ನು ಅನುಸರಿಸಿ ಓದಿದ್ರೆ ಸರಿಯಾದ ಅಭಿಪ್ರಾಯಗಳು ನಮಗೆ ಅರ್ಥವಾಗುತ್ತೆ. ಇಂತಹ ಒಂದು ಯುಕ್ತಿಗಳಿಂದ ಅಂದ್ರೆ ಭಗವಂತ 3.5 ವರ್ಷಕ್ಕೆ ತೋಳಗಳನ್ನ ಸೃಷ್ಟಿ ಮಾಡಿದ, ಅನಂತ ತೋಳಿಗಳನ್ನ, ಕೋಟಿ ಕೋಟಿ ತೋಳಗಳನ್ನ ಸೃಷ್ಟಿ ಮಾಡಿ ತನ್ನ ಸಂಕಲ್ಪಕ್ಕನುಗುಣವಾಗಿ ವೃಂದಾವನದ ಪರಿಸರಕ್ಕೆ ಸಮಗ್ರ ಗೋಕುಲವನ್ನೇ, ಊರಿಗೆ ಊರನ್ನೇ ಒಬ್ಬ ವ್ಯಕ್ತಿಯ ಪ್ರೇರಣೆಯಿಂದ ಹೋಗ್ಲಿಕ್ಕೆ ಸಾಧ್ಯವ? ಅಂತಹ ಒಂದು ವ್ಯಾಪಾರವನ್ನ ದೇವರು ಮಾಡಿದ. ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಮರ್ಥನಾಗಿದ್ದಾನೆ ಪರಮಾತ್ಮ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ದೃಷ್ಟಾಂತ ಇಲ್ಲ ಅಂತ 50ನೇ ಪದ್ಯದಲ್ಲಿ ಪ್ರಮುಖವಾದ ಒಂದು ವಿಷಯವನ್ನು ನಿರೂಪಣೆ ಮಾಡಿ ಅದೇ ವಿಚಾರವನ್ನೇ ಬೇರೆ ಮತ್ತು ಯುಕ್ತಿಗಳಿಂದ ಮುಂದಿನ ಪದ್ಯದಲ್ಲಿಯೂ ಕೂಡ ಸಮರ್ಥನೆ ಮಾಡ್ತಾ ಇದ್ದಾರೆ. ಮಣ್ಣನ್ನೇಕೆ ಮೆದ್ದೆ ಎಂಬ ಯಶೋದೆಗೆ ಸಣ್ಣ ಬಾಯೊಳಗೆ ಜಗಂಗಳ ಕಣ್ಣಾರಿ ತೋರಿದ ನಮ್ಮ ಶ್ರೀಕೃಷ್ಣನ ಘನ್ನತೆ ಬಲ್ಲವರಿಗೆ ಸಲಹಲಿಕೆ ಅಂತ. ನೋಡಿ, ಇಲ್ಲಿಯೂ ಹಾಗೆ ಬಾಯಲ್ಲಿ ಹಾಕಿಕೊಂಡಿದ್ದು ಒಂದು ಮುಷ್ಟಿ ಬೆಣ್ಣೆ, ಯಶೋದೆಗೆ ತೋರಿದ್ದು ಬ್ರಹ್ಮಾಂಡ, ಅರ್ಥಿಯ ಸೃಷ್ಟಿ ಹರಿಗಿದು ಅಂತ. ಇದೇ ಅದ್ಭುತವಾದ ಸಂತೋಷದಿಂದ ದೇವರು ಮಾಡುವ ಸೃಷ್ಟಿಯ ವ್ಯಾಪಾರ. ಅಮ್ಮನಿಗೆ ಮಕ್ಕಳ ಪ್ರತಿಯೊಂದು ಚೇಷ್ಟೆಯೂ ಸಂತೋಷವೇ. ಕೆಲವೊಮ್ಮೆ ಆ ಮಾಡುವ ಉಪದ್ರವಗಳು ಅಮ್ಮನಿಗೆ ಒಂದು ಸ್ವಲ್ಪ ಕಿರಿಕಿರಿ ಆಗುತ್ತೆ. ಆತರ ಇವನು ಮಣ್ಣು ತಿಂದ ಅನ್ನೋದು ಸಹನೆ ಆಗಲಿಲ್ಲ ಯಶೋದೆಗೆ. ತೆಗಿ ಬಾಯಿ ಅಂತ ಹೇಳಿದ್ಲು. ಆ ಸಣ್ಣ ಬಾಯಲ್ಲಿ ನಂದನ ರಾಣಿಗೆ ತಲ್ಲಣ ಹಬ್ಬವ ಕೊಟ್ಟ ಧೀರನ ಅಂತ ವಾದಿರಾಜರೊಂದು ಕೀರ್ತನೆಯಲ್ಲಿ ಹೇಳ್ತಾರೆ. ಮಣ್ಣ ಮೆದ್ದ ಸಣ್ಣ ಬಾಯಿಗಳು ಮಣ್ಣ ತೋರಿದ ನಂದನ ರಾಣಿಗೆ ತಲ್ಲಣ ಹಬ್ಬವ ಕೊಟ್ಟ ಧೀರನ ಮಾಕಾಂತೆ ಎರಸನ ತೋರೆನಗೆಮ್ಮ ಅಂತ ಆ ಅದ್ಭುತವಾದ ಒಂದು ತಲ್ಲಣ ಹೊಂದಿದ್ಲಂತವಳು. ಎಂಥ ಅದ್ಭುತ ಇದು! ಆ ಜಗತ್ತಿನ ಸಮಗ್ರ ಅಂಶಗಳನ್ನು ಕೂಡ ಆ ಬಾಯಲ್ಲಿ ತೋರಿಸಿದ್ದಾನೆ. ಹುಲಿ, ಸಿಂಹ, ಬರೀ ತೋಳುಗಳನ್ನ ಸೃಷ್ಟಿ ಮಾಡಿದ ಅಂತ. ಈಗ ಹುಲಿ, ಸಿಂಹ, ಚಿರತೆ, ಬ್ರಹ್ಮಾಂಡದ ವಿಚಿತ್ರ ವಿಚಿತ್ರ ಜೀವಕೋಟಿಗಳು ಎಲ್ಲವನ್ನೂ ಭಗವಂತ ತಾನು ತೋರಿಸಿಕೊಂಡಿದ್ದಾನೆ. ಇಂತಹ ಒಂದು ಅದ್ಭುತವಾದ ಭಗವಂತನ ವ್ಯಾಪಾರ ಯಾರಿಂದಲೂ ಅದನ್ನು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಹಿಂದೆ ಒಂದ್ಸಲ ಹೇಳಿದ್ರು, ಹಿಂದೆ ತಾಯಿಗೆ ಬಾಯಲ್ಲಿ ಜಗವನ್ನೇ ಅಂತ ತೋರಿದ, ಜಗವನ್ನ ತೋರಿದ, ಅದು ಹಾಲು ಕುಡಿಬೇಕಾದ್ರೆ ತೋರಿಸಿದ್ದ. ಆ ಹಾಲನ್ನ ಕುಡಿದು ವಿಶ್ವರೂಪ ತೋರಿಸಿದ. ಇಲ್ಲಿ ಮಣ್ಣನ್ನು ತಿಂದು ವಿಶ್ವರೂಪ ತೋರಿಸಿದ. ಹಾಗಾಗಿ ದೇವರ ಒಂದು ಶಕ್ತಿ ಏನು ಅಂದ್ರೆ ಯಾವ ಮೆಟೀರಿಯಲ್ದಲ್ಲೂ ಏನ್ ಬೇಕಾದ್ರೂ ಮಾಡ್ತಾನೆ. ಹಾಲಿಂದ ಬ್ರಹ್ಮಾಂಡ ನಿರ್ಮಾಣ ಮಾಡ್ತಾನೆ. ಅವನಿಗೆ ಹಾಲಾಹಲ ಕೊಟ್ಟರು ಅದರಿಂದ ಬ್ರಹ್ಮಾಂಡ ನಿರ್ಮಾಣ ಮಾಡ್ತಾನೆ. ಇದನ್ನೇ ಅನ್ಯಥಾ ಕರ್ತುಂ ಸಾಮರ್ಥ್ಯ ಅಂತ ಕರೆಯೋದು. ಯಾವ ಪದಾರ್ಥದಿಂದ ಏನನ್ನ ಬೇಕಾದ್ರೂ ಮಾಡ್ತಾನೆ. ಒಂದು ಇಡೀ ಮಣ್ಣು ಕೊಟ್ರೆ 100 ಜನಕ್ಕೆ ಕುಂಬಳಕಾಯಿ ಹುಳಿ ಮಾಡಿ ಹಾಕ್ತಾನೆ ದೇವರು. ಇದೇ ಅನ್ಯಥಾ ಕರ್ತುಂ ಸಾಮರ್ಥ್ಯ. ಇವತ್ತು ಅದನ್ನೇ ಮಾಡ್ತಾ ಇದ್ದಾನೆ ತಾನೆ. ಇವಾಗ ಕುಂಬಳಕಾಯಿ ಸೃಷ್ಟಿ ಎಲ್ಲಿಂದ ಆಗುತ್ತೆ? ಸಣ್ಣ ಬೀಜದಿಂದ ಆಗುತ್ತೆ. ಆ ಬೀಜ, ಸಣ್ಣ ಬೀಜ, ಅದರಲ್ಲಿ ಕುಂಬಳಕಾಯಿ ಎಲ್ಲಿದೆ? ಮಣ್ಣಿಗೆ ಹಾಕಿದಾಗ ಬರುತ್ತೆ. ಇದರ ಅರ್ಥ ಏನು? ಮಣ್ಣಿನಿಂದ ಭಗವಂತ ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೆಜ್ಜೆ ಹೆಜ್ಜೆಗೆ ನೋಡ್ತಾ ಇದೀವಿ. ಮಾವಿನ ಹಣ್ಣು ಎಲ್ಲಿಂದ ಬರುತ್ತೆ? ಗೊಟ್ಟೆಯಿಂದ ಬರುತ್ತೆ. ಗೊಟ್ಟೆಯಲ್ಲಿ ಏನಿದೆ? ನಾವು ಕಡಿದು ತಿಂದ್ರೆ ಯಾವ ರಸ ಇದೆ ಅದರಲ್ಲಿ? ಮಣ್ಣಿನಲ್ಲಿ ಹಾಕಿದ್ರೆ ಮಧುರವಾದ ರಸ ಹೊರಗಡೆ ಬರುತ್ತೆ. ಇವತ್ತೇನು ನಾವು ಆಸ್ವಾದನೆ, ಏನು ದವಸ ಧಾನ್ಯಗಳು, ಹಣ್ಣು ಹಂಪಲು, ತರಕಾರಿ ಅಂತ ತಿಂತಾ ಇದ್ದೇವೆ, ಇದೆಲ್ಲ ಭಗವಂತನ ಮಣ್ಣಿನ ವಿಶ್ವರೂಪ.
ಹಾಗಾಗಿ ಬಾಯಲ್ಲಿ ಮಣ್ಣು ಹಾಕೊಂಡು ವಿಶ್ವರೂಪ ತೋರಿಸಿದ ಅನ್ನೋದು ಒಂದು ಅಭಿಪ್ರಾಯ ಆದ್ರೆ, ಬ್ರಹ್ಮಾಂಡವೆಲ್ಲ ಭಗವಂತನ ಬಾಯಲ್ಲಿ ಇದೆ. ಆ ಬಾಯಲ್ಲಿರುವಂತಹ ಏನು ಪದಾರ್ಥ ಇದೆ, ಪಾಂಚಭೌತಿಕವಾದ ಪದಾರ್ಥಗಳು, ಅದರಿಂದ ಈ ವಿಶ್ವಸೃಷ್ಟಿ ನಡೀತಾನೇ ಇದೆ. ಹಾಗಾಗಿ ದೇವರು ವಿಶ್ವರೂಪವನ್ನು ತೋರಿಸಿದ್ದು ಯಶೋದೆಗೆ ಮಾತ್ರ ಅಲ್ಲ, ನಮ್ಮ ಪಾಲಿಗೂ ತೋರಿಸ್ತಾ ಇದ್ದಾನೆ. ಹೊಲಗಳಲ್ಲಿ ಬೆಳೆಯುವಂತಹ ದಾಳಂಬಿ ಹಣ್ಣಿರ್ಬೋದು, ಸಪೋಟ ಹಣ್ಣಿರ್ಬೋದು, ಮಾವಿನ ಹಣ್ಣು, ಕಿತ್ತಲೆ ಹಣ್ಣು, ಮುಸಂಬಿ ಹಣ್ಣು, ಬಗೆ ಬಗೆಯಾದ ಹಣ್ಣುಗಳು, ತೆಂಗಿನಕಾಯಿ, ತರಕಾರಿಗಳು, ದವಸ ಧಾನ್ಯಗಳು ಎಲ್ಲ ಮಣ್ಣಿನಿಂದ ಅರಳುತ್ತೆ. ಅದರ ಮೂಲ ಬೀಜಗಳನ್ನು ತೆಗೆದು ನೋಡಿ, ಅದ ಏನು ಅದರಲ್ಲಿ ಅಂತಹ ರಸ ಆಸ್ವಾದನೆಗೆ ಅವಕಾಶವೇ ಇರೋದಿಲ್ಲ. ಆ ರೀತಿಯಾಗಿ ಭಗವಂತ ಮಾಡ್ತಾನೆ ಅಂದ್ರೆ, ಮಣ್ಣಿನಿಂದ ವಿಶ್ವರೂಪ ತೋರಿಸುವ ಶಕ್ತಿ ಸಾಮರ್ಥ್ಯಗಳಿರುವುದು ನನಗೆ. ಒಂದು ಮಣ್ಣಿನಿಂದ ಪಕ್ಕದ ಮಣ್ಣು ಒಂದು ಬೇವಿನ ರಸವನ್ನು ಕೊಡುತ್ತೆ, ಒಂದು ಮಾವಿನ ರಸವನ್ನು ಕೊಡುತ್ತೆ. ಎಂಥ ವೈಲಕ್ಷಣ್ಯ! ನಾನು ಹೇಳಿದ್ನಲ್ಲ, ಆ ಮಣ್ಣನ್ನ ತೆಗೆದುಕೊಂಡು ಅವನು ಕುಂಬಳಕಾಯಿ ಮಾಡ್ತಾನೆ ದೇವರು, 100 ಜನಕ್ಕೆ ಊಟ ಹಾಕ್ತಾನೆ ಅಂತ. ಇದು ಸತ್ಯವಾದ ಸಂಗತಿಯೇ. ಅಂಥ ಸಾಮರ್ಥ್ಯ ಈ ಪರಮಾತ್ಮನಲ್ಲಿ ಇದೆ. ಇಂತಹ ಭಗವಂತನ ವ್ಯಾಪಾರಗಳನ್ನ ಮನಸ್ಸಿಗೆ ತಂದುಕೊಳ್ತಾ ಇರಿ ಅಂತ ವಿಶೇಷವಾಗಿ ಇಲ್ಲಿ ಹೇಳಿದ್ದಾರೆ. ಆ ಭಗವಂತನ ವ್ಯಾಪಾರಗಳನ್ನ ಮನಸ್ಸಿಗೆ ನಿರಂತರ ನೀವು ತಂದುಕೊಳ್ತಾ ಇದ್ರೆ, ಅವಾಗ ಈ ಪ್ರಕೃತಿ ಬಂಧನದಿಂದ ನಾವು ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನಿದ್ರೆ ಈ ಬಂಧನದಲ್ಲೇ ಇರ್ತೇವೆ ನಾವು. ಅವನ ವೈಲಕ್ಷಣ್ಯ, ಅದ್ಭುತವಾದ ಅನಂತ ಶಕ್ತಿ, ಅದಕ್ಕೆ ನಮ್ಮ ಶರಣಾಗತಿ ಎನ್ನುವ ಭಾವ ಹೋಗಲಿಲ್ಲ ಅಂದ್ರೆ ಈ ಮಾರ್ಕೆಟ್ ಮಧ್ಯದಲ್ಲಿ ನಾವು ಕಳೆದು ಹೋಗ್ತೇವೆ ಅಷ್ಟೇ. ನಾವು ಮತ್ತೆ ನಮಗೆ ಸಿಗೋದೇ ಇಲ್ಲ, ಆ ತರ ಕಳೆದು ಹೋಗ್ಬಿಡ್ತೇವೆ. ಹಾಗಾಗಿ ನಮಗೆ ನಾವು ಕಳ್ಕೊಳ್ಬಾರದು ಅಂತ ಆದ್ರೆ, ವಿಲಕ್ಷಣನಾದ ಭಗವಂತನ ಕೈಗೊಂಬೆಗಳು ನಾವು ಅನ್ನುವ ಎಚ್ಚರದಲ್ಲಿ ನಮ್ಮ ಬದುಕನ್ನು ಸಾಗಿಸಬೇಕು ಅಂತಾರೆ ವಾದಿರಾಜರು. ಮಣ್ಣನ್ನೇಕೆ ಮೆದ್ದೆ ಎಂಬ ಯಶೋದೆಗೆ ಸಣ್ಣ ಬಾಯೊಳಗೆ ಜಗಂಗಳ ಕಣ್ಣಾರೆ ತೋರಿದ ಅಂದ್ರೆ ಅವಳ ಅನುಭವಕ್ಕೆ ಪೂರ್ಣವಾಗಿ ಬರುವಂತೆ ಮಾಡಿದ ನಮ್ಮ ಶ್ರೀಕೃಷ್ಣನ ಘನತೆ ಬಲ್ಲವರನ ಸಲಹಲಿಕೆ ಅಂತ. ಬಲ್ಲವರು ಅಂದ್ರೆ ಉತ್ತಮರಾದ ಜ್ಞಾನಿಗಳು. ಮೃದಂ ಸಮಾಸ್ವಾದ್ಯ ಜಗಂತಿ ಮಾತು ಪ್ರದರ್ಶಯಾಮಾಸ ಕಿಲಾಸ್ಯ ದೇಶೆ ಅಹಂ ಸುಪಾತ್ರೆ ರಸಾಯ ಪ್ರದತ್ತ ಸಹಸ್ರದಾಸೋ ಫಲಿತೇತಿ ಮನ್ನಿ ಅಂತ ರುಕ್ಮಿಣೀಶ ವಿಡಿದಲ್ಲಿ ಈ ಪ್ರಸಂಗಕ್ಕೆ ಇನ್ನೊಂದು ಕ್ರಮದ ವ್ಯಾಖ್ಯಾನವನ್ನು ವಾದಿರಾಜರು ಮಾಡ್ತಾರೆ. ಅವನು ಮಣ್ಣನ್ನು ಹಾಕೊಂಡು ವಿಶ್ವರೂಪವನ್ನು ಯಾಕೆ ತೋರಿಸಿದ ಅಂತ ಕೇಳಿದ್ರೆ, ಈಗ ಹಾಲನ್ನು ಹಾಕೊಂಡು ಹಿಂದೆ ವಿಶ್ವರೂಪ ತೋರಿಸಿದ, ಅಮ್ಮನ ಆ ಎದೆಯ ಹಾಲನ್ನು ಕುಡಿತ ವಿಶ್ವರೂಪ ತೋರಿಸಿದ. ಇಲ್ಲಿ ಇವಾಗ ಮಣ್ಣನ್ನು ಹಾಕೊಂಡು ವಿಶ್ವರೂಪ ತೋರಿಸಿದ. ಇದರ ಅಭಿಪ್ರಾಯ ಏನು ಅಂದ್ರೆ, ಭೂದೇವಿ ನನಗೆ ಒಂದು ಹಿಡಿ ಮಣ್ಣನ್ನು ಕೊಟ್ಲು, ಅದನ್ನು ದೊಡ್ಡ ಬ್ರಹ್ಮಾಂಡವನ್ನಾಗಿ ನಾನು ಮಾಡಿದೆ. ಭಕ್ತರೇ, ನನ್ನ ಪಾಲಿಗೆ ಸ್ವಲ್ಪ ಕರ್ಮ, ಮಣ್ಣಿನಂತಹ ಕರ್ಮ, ಅದನ್ನ ನೀವು ಮಾಡಿ ಅದರ ಪರಿಣಾಮ ಏನು ಅಂದ್ರೆ, ಅದನ್ನ ನಾನು ಬ್ರಹ್ಮಾಂಡವನ್ನಾಗಿ ಸ್ವೀಕಾರ ಮಾಡ್ತೇನೆ, ಬ್ರಹ್ಮಾಂಡವನ್ನಾಗಿ ಜಗತ್ತಿನಲ್ಲಿ ತೋರಿಸ್ತೇನೆ. ಸಮರ್ಪಣೆ ನನ್ನ ಪಾಲಿಗೆ ಪ್ರಾಮಾಣಿಕವಾಗಿರಲಿ. ನೀವು ಕೊಡುವ ಪದಾರ್ಥಗಳಿಗಿಂತ ಹೆಚ್ಚು ನಿಮ್ಮ ಪದಾರ್ಥದಲ್ಲಿರುವ ಭಾವ ಪರಿಶುದ್ಧವಾಗಿತ್ತು ಅಂದ್ರೆ, ಭೂದೇವಿ ಅತ್ಯಂತ ಭಾವನಾತ್ಮಕವಾಗಿ ದೇವರಿಗೆ ಮಣ್ಣನ್ನು ಕೊಟ್ಟಿದ್ರಿಂದ ಅದನ್ನ ಭಗವಂತ ಬ್ರಹ್ಮಾಂಡ ಮಾಡಿದ. ಹಾಗೆ ನೀವು ಕೂಡ ಭಾವನಾತ್ಮಕವಾದ ಪದಾರ್ಥಗಳನ್ನ ದೇವರಿಗೆ ಸಮರ್ಪಣೆ ಮಾಡುವುದರಿಂದ ಪರಮಾತ್ಮ ಅಕ್ಷಯವಾದ ಫಲವನ್ನು ಕೊಡ್ತಾನೆ. ಇದನ್ನೇ ಶ್ರೀಮದಾಚಾರ್ಯರು ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ ಅಂತ ಹೇಳಿದ್ದಾರೆ. ಯಾವ ಹರಿಯ ನಾಮದಿಂದ ನಮ್ಮ ಪಾಪಗಳೆಲ್ಲ ಧೂಳಿಪಟವಾಗುತ್ತೋ ಅವನಿಗೆ ಸಮರ್ಪಣೆ ಮಾಡಿದ ಕರ್ಮಗಳು ನಮಗೆ ಅಕ್ಷಯವಾದ ಫಲವನ್ನು ಕೊಡುತ್ತೆ. ಹಾಗಾಗಿ ಯಾವುದೇ ಕರ್ಮಗಳನ್ನ ಮಾಡುವುದಾದ್ರೂ ವಿಶೇಷವಾಗಿ ಆ ಭಗವಂತನ ಎಚ್ಚರದಿಂದ ಅವನಿಗೊಂದು ಸಮರ್ಪಣೆ ಆಗಲಿ, ಅವನಿಗೊಂದು ಪೂಜೆ ಆಗಲಿ, ನಾವು ಮಾಡುವ ಪ್ರತಿಯೊಂದು ಚೇಷ್ಟೆಗಳು ಅವನ ಆರಾಧನೆ ಆಗಲಿ ಎನ್ನುವ ಅನುಸಂಧಾನ ನಮ್ಮ ಮನಸ್ಸಿಗೆ ಬಂದಾಗ ನಮ್ಮ ಬದುಕು ಅತ್ಯಂತ ಸಾರ್ಥಕವಾಗುತ್ತೆ ಅಂತ, ಹೀಗೆ ದೇವರಲ್ಲಿ ದೋಷಗಳಿಲ್ಲ ಅಂತ ಹೇಳ್ತಾ ಒಂದು ಭಾವನಾತ್ಮಕವಾದ ಸಂವೇದನೆಯನ್ನ ಗುರುರಾಜರು ದೇವರ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಜೀವ ಪರಮಾತ್ಮನಿಗೆ ಸಂಬಂಧಪಟ್ಟ ಪದಾರ್ಥ, ಅವನಲ್ಲಿ ಮಾಡಿಕೊಳ್ಳುವಂತಹ ನಿಮ್ಮ ಅನುಸಂಧಾನಗಳೆಲ್ಲ ನಿಮ್ಮ ಜನ್ಮ ಕರ್ಮಗಳ ಮೋಕ್ಷಕ್ಕೆ ಹೇತುವಾಗುತ್ತೆ. ಹಾಗಾಗಿ ಅವನ ಜನ್ಮ ಕರ್ಮಗಳಲ್ಲಿ ದೋಷವನ್ನು ಹುಡುಕಬೇಡಿ, ಅವನಲ್ಲಿ ಯಾವುದೇ ದೋಷ ಇಲ್ಲ. ಅವನನ್ನ ನೋಡ್ತಾ ನಿಮ್ಮ ಜೀವನದಲ್ಲಿರುವಂತಹ ಜನ್ಮ ಕರ್ಮಗಳನ್ನ ತಿದ್ದುಕೊಳ್ಳಿ ಅಂತ ಒಂದು ಅತ್ಯಂತ ಶಿಖರಪ್ರಾಯವಾದ ಮಾರ್ಗದರ್ಶನವನ್ನ ಈ 2 ಪದ್ಯಗಳಲ್ಲಿ ಭಗವಂತ ಗುರುರಾಜರು ನಮ್ಮ ಪಾಲಿಗೆ ನೀಡಿದ್ದಾರೆ. ಮುಂದೆ ಇದಕ್ಕೆ ಸಂವಾದಿಯಾಗಿ ದೃಷ್ಟಾಂತವನ್ನು ಹೇಳ್ತಾರೆ ನೋಡಿ. ನಾರದ ಸನಕಾದಿಗಳೆಲ್ಲರೂ ಕೂಡ ಓರಂತೆ ಅತ್ಯಂತ ಭಕ್ತಿಯಿಂದ ಭಗವಂತನನ್ನ ಭಜಿಸಿದ್ರು. ಅವರ ದೃಢತೆ ಏನಿದೆ ಅದರ ಏಕದೇಶ ನಮ್ಮ ಹೃದಯದಲ್ಲಿ ಬಂದರೂ ಸಾಕು. ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಹೇಳ್ತಿರ್ತಾರೆ, ಹಿಂದಿನ ಕಾಲದಲ್ಲೆಲ್ಲ ಸಮುದ್ರವನ್ನ ದಾಟೋವರಿಗೆ ಇವತ್ತೆಲ್ಲ ಒಂದು ಏನು ಲೈಟ್ ಹೌಸ್ ಅಂತ ಇರುತ್ತೆ, ಅದರಲ್ಲಿ ಬಿಡುವಂತಹ ಲೈಟ್ಗಳ ಆಧಾರದಲ್ಲಿ ಅವರು ಗಡಿಯನ್ನು ಮುಟ್ತಾರೆ. ಹಿಂದೆಲ್ಲ ಆ ವ್ಯವಸ್ಥೆಗಳಿರಲಿಲ್ಲ, ಟೆಕ್ನಾಲಜಿ.
ಅವರು ಧ್ರುವ ಮಂಡಲವನ್ನು ಇಟ್ಕೊಳ್ತಾ ಇದ್ರು. ಆ ಧ್ರುವ ನಕ್ಷತ್ರ ಉದಯ ಆಗಬೇಕು, ಆ ಧ್ರುವ ನಕ್ಷತ್ರವನ್ನು ನೋಡ್ತಾ ನೋಡ್ತಾ ಹೋದ್ರೆ ಅದರ ದಿಕ್ಕಿನ ಕಡೆಗೆ ಬಂದ್ರೆ ಗುರಿ ಸಿಗ್ತಾ ಇತ್ತು ಅಂತ ಅದನ್ನ ಆಶ್ರಯಿಸಿಕೊಂಡು ಹಿಂದಿನ ಕಾಲದ ಏನು ಸಮುದ್ರ ಸಂಚಾರಿಗಳೆಲ್ಲ ಗುರಿಯನ್ನ ಮುಟ್ತಾ ಇದ್ರು. ನಮಗೆ ಅದೇ ದೃಷ್ಟಾಂತ. ಧ್ರುವ ನಕ್ಷತ್ರದ ಒಂದು ಕಕ್ಷೆ ಬಂತು ಅಂದ್ರೆ ಗುರಿ ಸಿಗ್ತಾ ಇತ್ತು. ಧ್ರುವ ನಕ್ಷತ್ರ ಬಂತು ಅಂತ, ಧ್ರುವ ನಕ್ಷತ್ರ ಎಲ್ಲಿಗೂ ಬಂದಿಲ್ಲ. ನಾವು ಕೆಲವೊಮ್ಮೆ ಬೆಂಗಳೂರು ಬಂತು, ಮೈಸೂರು ಬಂತು ಅಂತ ಯಾವುದು ಬರುದಿಲ್ಲ. ನಾವು ಅಲ್ಲಿಗೆ ಹೋಗಿರ್ತೇವೆ ಅಷ್ಟೇ, ಅದು ಎಲ್ಲಿಗೂ ಬರುದಿಲ್ಲ. ಅದು ಹಾಗೆ ಧ್ರುವ ನಕ್ಷತ್ರವೂ ಎಲ್ಲಿಗೂ ಬರುದಿಲ್ಲ. ಧ್ರುವ ನಕ್ಷತ್ರ ಎಲ್ಲೋ ಇದೆ, ಆ ಡೈರೆಕ್ಷನ್ ಹೋದಾಗ ನಮ್ಮ ಗುರಿ ನಾವು ಮುಟ್ಟಿದೆವು. ಹಾಗೆ ಭಗವಂತ ಎಲ್ಲೋ ಇದ್ದಾನೆ ಧ್ರುವ ನಕ್ಷತ್ರದ ಹಾಗೆ. ಅವನ ಹತ್ತಿರ ನಾವು ಎಂದೂ ಸಮೀಪಿಸಲಿರುವಷ್ಟು ದೂರದಲ್ಲಿದ್ದೇವೆ. ಆದ್ರೆ ಅವನ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ರೆ ನಮ್ಮ ಗುರಿಯನ್ನು ನಾವು ಮುಟ್ಟುತ್ತೇವೆ. ಹಾಗಾಗಿ ಅವನನ್ನ ನಿರ್ಮಲವಾದ ಭಾವದಿಂದ ನೋಡಿ, ಅವಾಗ ನಿಮ್ಮ ಭಾವಶುದ್ಧಿ ಆಗುತ್ತೆ ಎನ್ನುವುದು ಗುರುರಾಜರ ಹಾರ್ದ ಅಂತ ಬಹಳ ಹೃದಯಂಗಮವಾಗಿ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾ ಇದ್ರು. ಮುಂದೆ ಇದಕ್ಕೆ ಸಂವಾದಿ ಪ್ರಾತ್ಯಕ್ಷಿಕೆ ನೋಡಿ, ಇಂತಹ ಚಿಂತನೆಯನ್ನು ಮಾಡಿದ ಜ್ಞಾನಿಗಳಿದ್ದಾರೆ. ನೀವು ಹಾಗೆ ಇದೇನು ಅಸಂಭವವಾದ ವಿಚಾರಗಳಲ್ಲ, ಅವರ ಅನುಗ್ರಾಹಕವಾದ ಆಲೋಚನೆಗಳನ್ನ ಏನಿದೆ ನಾವು ಅನುಸಂಧಾನ ಮಾಡಬಹುದು ಅಂತ ಮುಂದಿನ ಪದ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಇಲ್ಲಿಗೆ 2 ಪದ್ಯಗಳನ್ನ ಮಧ್ವೋಲ್ಲಭ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡೋಣ. ಹರಿಪ್ರಿಯತಾ ಮಧ್ವೇಶಾರ್ಪಣ ವಸ್ತು. ನಮಸ್ಕಾರ ಆಚಾರ್ಯ, ಧನ್ಯವಾದ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ಒಂದು ಧನ್ಯವಾದ ಆಚಾರ್ಯರೇ. ತೀರ್ಮಾನ ಮುಖ್ಯ ಪ್ರಾಣಾಯಾಮ ತರಗತಿ. ಶ್ರೀಕೃಷ್ಣ ಪ್ರಿಯತ, ಶ್ರೀಕೃಷ್ಣ ಅರ್ಪಣ. ಸರಿ ನಮ್ಮ ಆಚಾರ್ಯ, ಧನ್ಯವಾದ. ಕೃಷ್ಣಾರ್ಪಣೆ.